ಧರ್ಮಸ್ಥಳದಲ್ಲಿ ಸಾಕಷ್ಟು ಅನುಮಾನಾಸ್ಪದ ಸಾವುಗಳಾಗ್ತಾ ಇವೆ. ಯಮುನಾ ಮತ್ತು ನಾರಾಯಣ ಜೋಡಿ ಕೊಲೆ ಆಗಿತ್ತು, ವೇದವಲ್ಲಿ ಪ್ರಕರಣ ಆಗಿತ್ತು, ಪದ್ಮಲತಾ ಪ್ರಕರಣ ಆಗಿತ್ತು. 10 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಸಾವುಗಳಾಗಿವೆ. ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೂ ಅವರೆಲ್ಲ ಸ್ಥಳೀಯರೇ ಆಗಿದ್ದರು. ಅವ್ರು ಯಾರು ಹೊರಗಡೆಯಿಂದ ಬಂದವರಲ್ಲ. 17 ವರ್ಷದ ಬಾಲಕಿಯ ಕೇಸಲ್ಲಿ ಅವಳನ್ನು ಅಪಹರಣ ಮಾಡಿ ಅವಳನ್ನು 56 ದಿನಗಳು ಕೂಡ ಹಾಕಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿ ತಂದು ಕಾಡಲ್ಲಿ ಬಿಸಾಕಿದ್ದಾರೆ. ಸಾರಿಗೆ ಟಿವಿಯನ್ನು ನೀವೆಲ್ಲರೂ ವೀಕ್ಷಿಸ್ತಾ ಇರಿ. ನಾನು ಕೂಡ ಸದಾ ವೀಕ್ಷಿಸ್ತಾ ಇದ್ದೀನಿ. ಅದನ್ನು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಹೆಸರು ಧನಂಜಯ, ಸಾರಿಗೆ ಟಿವಿಯಿಂದ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಉಗ್ರಪ್ಪ ಕಮಿಟಿ ಬಗ್ಗೆ ತುಂಬ ಚರ್ಚೆ ನಡೀತಿದೆ ಮೇಡಮ್. ಆ ಉಗ್ರಪ್ಪ ಕಮಿಟಿಯಲ್ಲಿ ನೀವು ಒಬ್ಬರು ಮೆಂಬರ್ ಆಗಿದ್ರಂತ ನಾನು ವಿಷಯ ಕೇಳ್ಪಟ್ಟೆ ಮೇಡಮ್. ಅದ್ರ ಬಗ್ಗೆ ಒಂಚೂರು ಸಂಪೂರ್ಣ ಮಾಹಿತಿ ಕೊಡಿ ಮೇಡಮ್ ಸಾರಿಗೆ ಟಿವಿ ವೀಕ್ಷಕರಿಗೆ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ಆ್ಯಕ್ಚುಲಿ ಇದು 2014ನೇ ಇಸ್ವಿನಲ್ಲಿ, ಆಗ ಕೂಡ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದರು ನಮ್ಮ ರಾಜ್ಯದ್ದು. ಆಗ ಏನಾಗಿತ್ತು ಅಂದರೆ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಗಳು ತುಂಬ ಜಾಸ್ತಿ ಆಗಿದ್ವು ರಾಜ್ಯದಲ್ಲಿ. ಆಗ ಸ್ವಲ್ಪ ವಿರೋಧ ಪಕ್ಷಗಳು ತುಂಬಾ ಪ್ರತಿಭಟನೆ ಮಾಡ್ತಾ ಇದ್ದಾಗ ಸರ್ಕಾರ ಏನು ಮಾಡ್ತು, ಒಂದು ಸಮಿತಿ ರಚನೆ ಮಾಡಿ ಗೃಹ ಇಲಾಖೆಯ ಅಡಿಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು. ಆಗ ಕೂಡ ಗೃಹ ಮಂತ್ರಿಯವರು ಇವರೇ ಇದ್ದರು, ಪರಮೇಶ್ವರ್ ಅವರೇ ಇದ್ದರು. ಒಂದು ಸಮಿತಿ ರಚನೆ ಮಾಡಿ ಒಂದು ತಜ್ಞರ ಸಮಿತಿ ಅಂತ ರಚನೆ ಮಾಡಿದ್ದು. ಮತ್ತು ಅದರ ಹೆಸರು ತುಂಬ ದೊಡ್ಡದಾಗಿದೆ. ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಂತ ಅದ್ರ ಹೆಸರು. ಬಟ್ ನಾವು ಅಷ್ಟು ದೊಡ್ಡದಾಗಿ ಹೇಳಕ್ಕೆ ಹೋಗ್ತಿರಲಿಲ್ಲ. 2014ರಲ್ಲಿ ಆ ಸಮಿತಿಯ ಅಧ್ಯಕ್ಷರಾಗಿ ಆವಾಗ JDSನ ಬಹಳ ಹಿರಿಯ ನಾಯಕರಾಗಿದ್ದ ನಾಣಯ್ಯ ಅವ್ರನ್ನ ನೇಮಕ ಮಾಡಿತ್ತು. ಆದರೆ ಸ್ವಲ್ಪ ದಿನ ಆದಮೇಲೆ ನಾಣಯ್ಯ ಅವರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟರು ಸಮಿತಿಗೆ. ಆಮೇಲೆ ಅದಾದ ತಕ್ಷಣವೇ ಆವಾಗ MLC ಆಗಿದ್ದರು ಶ್ರೀ VS ಉಗ್ರಪ್ಪ ಅವರನ್ನು ಸರ್ಕಾರ ಆ ಜಾಗಕ್ಕೆ ಹಾಕಿ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತು. ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ದಾರೆ. ಸೊ ಅದಾದಮೇಲೆ ನಮ್ಮನ್ನು ಕೂಡ ನಮ್ಮಂಥ ಮಹಿಳಾ ಪರ ಹೋರಾಟಗಾರ್ತಿಯರು, ನಾನು, ಡಾಕ್ಟರ್ ವಸುಂಧರಾ, KS ವಿಮಲಾ, ಪ್ರಭಾ ಬೆಳವಂಗ್ಲ, ಆಮೇಲೆ ಲೀಲಾ ಸಂಪಿಗೆ, ಗೌರಿ ಲಂಕೇಶ್ ಕೂಡ ಇದ್ದರು ಆವಾಗ. ಅವರು ಎಲ್ಲರೂ ಕೂಡ, ಮತ್ತು ಇನ್ನೂ ಹಲವಾರು ಜನ ಕೂಡ ಅದರಲ್ಲಿ ಆ ಸಮಿತಿಯಲ್ಲಿ ಸದಸ್ಯರಾಗಿದ್ವಿ. ಸೊ ನಮ್ಮ ಸಮಿತಿಯಿಂದ ನಾವು ಏನು ಮಾಡಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಪರಿಶೀಲನಾ ಸಭೆಗಳನ್ನ ಮಾಡ್ತಾಯಿದ್ವಿ. ರಿವ್ಯೂ ಮೀಟಿಂಗ್ ಅಂತ ಮಾಡ್ತಾಯಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ. ಆ ರಿವ್ಯೂ ಮೀಟಿಂಗ್ಗಳಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಇಲಾಖೆಯ ಜಿಲ್ಲಾಧಿಕಾರಿಗಳು ಕೂಡ ಇರ್ತಿದ್ರು. ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಪೊಲೀಸ್ ಇಲಾಖೆ, ಆಮೇಲೆ ಅಂದರೆ SP ಮತ್ತು ಬೇರೆ ಅಡಿಷನಲ್ SP, DYSPಗಳು, ಆಮೇಲೆ ಯಾರು ನಮ್ಮ DC, ಹಾಗೆ ಎಲ್ಲ, ಆಮೇಲೆ CEO ಅಡಿ ಬರುವಂಥ ಎಲ್ಲ ಅಧಿಕಾರಿಗಳು, ಹೀಗೆ ಎಲ್ಲರೂ ಇರ್ತಿದ್ರು ಅದರಲ್ಲಿ. ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಅಲ್ಲಿ ಮಾಹಿತಿ ಕೊಟ್ಟು ಬರೋಕ್ಕೆ ಹೇಳ್ತಾಯಿದ್ವಿ. ಸೊ ಸಾರ್ವಜನಿಕರು ಕೂಡ ಅವ್ರದ್ದು ಸಮಸ್ಯೆಗಳೇನಿದೆ ಮತ್ತು ಅಧಿಕಾರಿಗಳು ಏನು ಕೆಲಸ ಮಾಡ್ತಿಲ್ಲ ಅದನ್ನು ಕೂಡ ಎಲ್ಲ ಹೇಳ್ತಾಯಿದ್ರು. ಸೊ ಇದೇ ಥರ ನಾವು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಉಗ್ರಪ್ಪ ಸಮಿತಿಗೆ ಬಹಳಷ್ಟು ಅದಕ್ಕೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. 2016ರಲ್ಲಿ ನಾವು ಮಂಗಳೂರಿಗೆ ಹೋಗಿದ್ವಿ, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಭೆ ಮಾಡೋಕ್ಕೆ ಅಂತ. 2016 ಜನವರಿನಲ್ಲಿ ಮೊದಲನೇ ಸಭೆ ಅಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿದಾಗ ಅಲ್ಲಿ DC, SP, ಅಡಿಷನಲ್ SP ಎಲ್ಲ ಇದ್ದರು. ಮತ್ತು ಅಲ್ಲಿ ಸಭೆ ಮಾಡುವಾಗ
ಅಲ್ಲಿ ಧರ್ಮಸ್ಥಳದಿಂದ ಬಂದಂಥ ಸಾಮಾಜಿಕ ಹೋರಾಟಗಾರರು ಅವರೆಲ್ಲರೂ ಕೂಡ ಬಂದಿದ್ದರು ಅಲ್ಲಿಗೆ. ಬಂದು ಅವರ ಇದು ಮನವಿಗಳನ್ನೂ ಕೂಡ ಕೊಟ್ಟರು. ಮತ್ತು ಸಭೆಯ ಅಧ್ಯಕ್ಷರು ಕೂಡ, ನಮ್ಮ ಸಮಿತಿಯ ಅಧ್ಯಕ್ಷರು ಪ್ರಶ್ನೆಗಳನ್ನ ಕೇಳಿದರು. ಸಾರ್ವಜನಿಕರಿಂದ ಏನಾದರೂ ಅಹವಾಲುಗಳಿವೆಯಾ ಅಂತೆಲ್ಲ. ಆಗ ಒಬ್ಬರು ಧರ್ಮಸ್ಥಳದವರೇ ಅಥವಾ ಉಜಿರೆ ಬೆಳ್ತಂಗಡಿನವರು ಒಬ್ಬರು ಎದ್ದು ನಿಂತ್ಕೊಂಡು, ಸರ್ ಇಲ್ಲಿ ಸಮಿತಿ ಅಧ್ಯಕ್ಷರು, ಇಲ್ಲಿ ಧರ್ಮಸ್ಥಳದಲ್ಲಿ ಸಾಕಷ್ಟು ಅನುಮಾನಾಸ್ಪದ ಸಾವುಗಳಾಗ್ತಾ ಇವೆ ತುಂಬ ದಶಕಗಳಿಂದ. ಅಲ್ಲಿ ಮತ್ತು ಸೌಜನ್ಯ ಸಾವಾಗಿದೆ, ಆಗಾಗಲೇ ಸೌಜನ್ಯ ಸಾವಾಗಿತ್ತು. ಆಮೇಲೆ ಯಮುನಾ ಮತ್ತು ಜೋಡಿ ಕೊಲೆ ಆಗಿತ್ತು, ಯಮುನಾ ಮತ್ತು ನಾರಾಯಣ ಜೋಡಿ ಕೊಲೆ ಆಗಿತ್ತು. ಸೊ ಇಂಥದ್ದೆಲ್ಲ ಆಗ್ತಾಯಿದೆ. ವೇದವಲ್ಲಿ ಪ್ರಕರಣ ಆಗಿತ್ತು, ಪದ್ಮಲತಾ ಪ್ರಕರಣ ಆಗಿತ್ತು, ಇದೆಲ್ಲ ಆಗಿತ್ತು. ಆದರೆ ನಮಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ತುಂಬ. ಮತ್ತು ನಾವು ಕೂಡ ಅವ್ರು ಹೇಳಿದ್ದು, ನಾವು ಕೂಡ ಇಲ್ಲಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಸಾಕಷ್ಟು ಮಾಹಿತಿ ತಗೊಂಡಿದ್ದೀವಿ, ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಸಹಜ ಸಾವುಗಳಾಗಿವೆ ಅಂತ. ಅಲ್ಲಿ ಅದ್ರ ಪ್ರಕಾರ ಸುಮಾರು 500ಕ್ಕೂ ಹೆಚ್ಚು, ಒಂದು 10 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಸಾವುಗಳಾಗಿವೆ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಅಂತ. ಏನು ಒಂದಷ್ಟು ನನಗೆ ಎಕ್ಸಾಕ್ಟ್ ನಂಬರ್ ನನಗೆ ಅಷ್ಟು ಗೊತ್ತಿಲ್ಲ ಈ ಸದ್ಯಕ್ಕೆ. ಸೊ ಆ ಥರದ್ದೇನೋ ಹೇಳಿದರು. ಆಗ ಸ್ವಲ್ಪ ಉಗ್ರಪ್ಪ ಅವರಿಗೆ ಇಷ್ಟೊಂದು ಸಾವುಗಳಾಗಿದೆ ಅಂತಂದರೆ, ಹಾಗಿದ್ರೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ. ಸೌಜನ್ಯ ಪ್ರಕರಣ ಎಲ್ಲರಿಗೂ ಗೊತ್ತಿತ್ತು, ಬಟ್ ಅದ್ರ ಹಿಂದಿನ ಪ್ರಕರಣಗಳು ಯಾರಿಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ ಅಲ್ಲಿ CPM ಪಕ್ಷದವರಿಗೆ ಸ್ವಲ್ಪ ಮಾಹಿತಿ ಚೆನ್ನಾಗಿತ್ತು, ಯಾಕೆಂದರೆ ಅವರು ಅಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ದರು. ಮತ್ತು ಅವ್ರದ್ದೇ ಪಕ್ಷದವರ ಮಗಳು ಇದಕ್ಕೆ ಬಲಿಯಾಗಿದ್ಲು, ಪದ್ಮಲತಾ ಅನ್ನೋ ಹುಡುಗಿ, ಬಾಲಕಿಯವಳು, 17 ವರ್ಷದ ಹುಡುಗಿ. ಸೊ ಅದನ್ನೆಲ್ಲ ಅವರು ಗಮನಕ್ಕೆ ತಂದರು. ಮತ್ತು ವಿಮಲಾ ಅವರು ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಸೊ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಸಮಿತಿಯ ಸದಸ್ಯರ ಎಲ್ಲ ಬೇರೆ ಬೇರೆ ಅವರೆಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾ ಹೋದರು. ಆಗ ಪೊಲೀಸ್ನವ್ರಿಗೆ ಯಾವುದಕ್ಕೂ ಉತ್ತರ ಇರಲಿಲ್ಲ. ಅವರು ಏನು ಹೇಳಿದ್ರು ಅಂತಂದರೆ, ಸೊ ಅಧ್ಯಕ್ಷರು ಕೇಳಿದ್ರು, ನೋಡಿ ಅವರು 500 ಪ್ರಕರಣಗಳು ಅಂತ ಹೇಳ್ತಿದ್ದಾರೆ, 500ಕ್ಕೂ ಹೆಚ್ಚು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಅಲ್ಲಿ 500 ಆಗಿದೆಯೋ, 300 ಆಗಿದೆಯಾ, 100 ಆಗಿದೆಯಾ, ಎಷ್ಟಾಗಿದೆ ಹೇಳಿ, ನೀವು ನಿಮ್ಮ ಪ್ರಕಾರ ಎಷ್ಟಾಗಿದೆ ಪೊಲೀಸ್ನವರ ಮಾಹಿತಿ ಪ್ರಕಾರ ಅಂತ. ಸೊ ಅಲ್ಲಿ ಅಡಿಷ್ನಲ್ SP ಇದ್ಕೊಂಡು, SP ಏನು ಹೇಳಿಲ್ಲ, ಅಡಿಷ್ನಲ್ SP ಬಿಟ್ಟರು. ಅವರು ನಿಂತ್ಕೊಂಡು, ಅಧ್ಯಕ್ಷರೇ ಇಲ್ಲಿ ನಮ್ಮ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಪ್ರತಿ ವರ್ಷ 100ಕ್ಕೂ ಹೆಚ್ಚು ಅಸಹಜ ಸಾವುಗಳಾಗ್ತಾ ಇವೆ ಅಂತ ಅಂದರು. ಅಸಹಜ ಸಾವುಗಳಂದರೆ UDR ಅಂತ ಹೇಳ್ತೀವಿ, ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಅಂತ. ಅಂದರೆ ಅದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅಥವಾ ಇನ್ನಿಂಥದ್ದು ಆಗಿರ್ಬೋದು. ಬಟ್ ಅದು ಏನು ಅಂತ ಇನ್ನೂ ಪತ್ತೆ ಹಚ್ಚಿಲ್ಲ. ಸೊ ಇಂಥದ್ದಾದಾಗ ಅಧ್ಯಕ್ಷರು ಕೇಳಿದ್ರು, ಹಾಗಿದ್ರೆ ಇದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ? ಇಷ್ಟೊಂದು ಮಟ್ಟದಲ್ಲಿ 500 ಸಾವು ಅಂತಂದರೆ ಅದು ಅವರು ಪೊಲೀಸ್ನವ್ರು ಏನು ಹೇಳಿದ್ರು, ಅದು ಒಂದೇ ಪ್ರದೇಶದಲ್ಲಿ ಆಗಿರೋ ಅಂಥದ್ದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್, ಆವಾಗ ಇನ್ನೂ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಆಗಿರಲಿಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ ಆಗೋಕ್ಕೆ ಬಿಟ್ಟಿರಲಿಲ್ಲ. ಬಟ್ 2015ರಲ್ಲಿ ಪೊಲೀಸ್ ಸ್ಟೇಷನ್ ಆಗೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸರ್ಕಾರ ನಿರ್ಧಾರ ಮಾಡಿತ್ತು 2016ರಲ್ಲಿ ಅಂತ ಕಾಣುತ್ತೆ ಪೊಲೀಸ್ ಸ್ಟೇಷನ್ ಆಗಿದ್ದು. ಸೊ ಅಲ್ಲಿ ಇನ್ನೂ ಪೊಲೀಸ್ ಸ್ಟೇಷನಲ್ಲಿ ಆಗಿರದಿದ್ದರಿಂದ ಬೆಳ್ತಂಗಡಿನಲ್ಲಿ ಎಲ್ಲ ಕ್ರಿಮಿನಲ್ ಅಥವಾ ಏನೇ ಇದ್ದಿದ್ರು ಅಲ್ಲಿ ರೆಕಾರ್ಡ್ ಆಗ್ತಾಯಿತ್ತು, ರಿಜಿಸ್ಟರ್ ಆಗ್ತಾಯಿತ್ತು. ಸೊ ಬೆಳ್ತಂಗಡಿ ಒಂದೇ ಇದರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇಷ್ಟೊಂದು ಸಾವುಗಳಾಗಿದೆ ಅಂತಂದರೆ ಅದು ಇಡೀ ಒಂದು ಜಿಲ್ಲೆನಲ್ಲಿ ಅಷ್ಟಾಗೋದಿಲ್ಲ. ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತಂದರೆ ಅದನ್ನು ತಡೆಯೋಕ್ಕೋಸ್ಕರ ಅಥವಾ ಅದನ್ನು ಪತ್ತೆ ಹಚ್ಚೋಕ್ಕೋಸ್ಕರ ನೀವೇನು ಮಾಡಿದ್ದೀರಾ ಅಂತ ಪ್ರಶ್ನೆ ಬಂತು. ಸೊ ಅದಕ್ಕೆ ಇವರು
ಪೊಲೀಸ್ನವ್ರು ಏನು ಹೇಳಿದ್ರು, ಬಹಳ ವಿಚಿತ್ರವಾದ ಮತ್ತು ಗಾಬರಿ ಹುಟ್ಟಿಸೋವಂಥ ಒಂದು ಉತ್ತರ ಕೊಟ್ಟರು. ಸರ್, ಅದು ಎಲ್ಲವೂ ಕೂಡ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲೇ ನಡೆಯುವಂಥ ಸಾವುಗಳವು. ಅಲ್ಲಿ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಅಲ್ಲಿ ಬರೋ ಅಂಥವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವ್ರಿಗೆ ಮೋಕ್ಷ ಸಿಗಬೇಕು ಅಂತ ಹೇಳಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದರು. ಇದು ಯಾರು ಹೇಳಿದ್ದು ಮೇಡಮ್? ಇದು ಪೊಲೀಸ್ನವ್ರು ಹೇಳಿದ್ದು, ಅಡಿಷನಲ್ SP ಹೇಳಿದ್ದು. ಯಾರು ಮೇಡಮ್ ಅವರಿದ್ದು? ಅವಾಗಿದ್ದ ರಾಹುಲ್ ಕುಮಾರ್ ಅಂತ ಕಾಣ್ತದೆ. ಯಾವ ವರ್ಷ? ಅದು 2016ರಲ್ಲಿ. ಓಕೆ. ನಾನು ನಿಮಗೆ ಎಕ್ಸಾಕ್ಟಾಗಿ ಬೇಕಾದರೆ ಹೇಳ್ತೀನಿ, ಇಲ್ಲಿ ಮಾಹಿತಿನೇ ಇದೆ, ಇಲ್ಲಿ ವರದಿ ಇದೆ ನಮ್ಮದು. ಸೊ ವರದಿ ಇದೆ, ಅದಕ್ಕೆ ಅಷ್ಟೊತ್ತಿಗೆ ಅಧ್ಯಕ್ಷರು ನಮಗೆ, ಇಡೀ ಸಮಿತಿಗೆ ಅಥವಾ ಇಡೀ ಅಲ್ಲಿದ್ದ ಜನರಿಗೆ ಒಂಥರ ಗಾಬರಿ ಆಯಿತು. ಯಾಕೆಂದರೆ ಅಲ್ಲಿ ಸಾಯ್ತಿದ್ದಿದ್ದು 17 ವರ್ಷದ ಮಕ್ಕಳು ಸಾಯ್ತಿದ್ರು, ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಿದ್ರು, ರೇಪ್ ಆಗಿ ಸಾಯ್ತಾ ಇದ್ರು. ಯಾರಾದರೂ ಮೋಕ್ಷ ಪಡ್ಕೊಳ್ಳೋ ಅಂಥವ್ರು ರೇಪ್ ಆಗಿ ಯಾಕೆ ಸಾಯ್ತಾರೆ? ಹಾಗೆ ಸಾಯ್ಬೋದಲ್ಲ. ಮತ್ತು ಆ ಮಕ್ಳಿಗೆ ಮೋಕ್ಷ ಅನ್ನೋದು ಏನು ಗೊತ್ತಿದೆ? ಸೊ ಇದೆಲ್ಲ ಬಹಳ ಅಚ್ಚರಿ ತಂತು. ಮತ್ತು ಇನ್ನೂ ಒಂದು ವಿಷಯ ಏನಾಯ್ತಂದರೆ, ಈ ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೂ ಅವರೆಲ್ಲ ಸ್ಥಳೀಯರೇ ಆಗಿದ್ದರು. ಅವ್ರು ಯಾರು ಹೊರಗಡೆಯಿಂದ ಬಂದವರಲ್ಲ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವ್ರದ್ದು ಯಾವುದೋ ಆತ್ಮಹತ್ಯೆನೂ ಅಲ್ಲ. ಸೊ ಅದೆಲ್ಲ ಚೆನ್ನಾಗಿ ಗೊತ್ತಾಗಿತ್ತು. ಅದೆಲ್ಲ ಆತ್ಮಹತ್ಯೆ ಅಲ್ಲ, ಯಾರೋ ಬಂದು ಕೊಲೆ ಮಾಡಿರೋದು ಅಂತನೂ ಎಲ್ಲರಿಗೂ ಗೊತ್ತಾಗಿದ್ದಂಥ ಒಂದು ವಿಷಯ. ಎಸ್ಪೆಷಲಿ ಪದ್ಮಲತಾ ಕೇಸಲ್ಲಿ, ಆ 17 ವರ್ಷದ ಬಾಲಕಿಯ ಕೇಸಲ್ಲಿ ಅವಳನ್ನು ಅಪಹರಣ ಮಾಡಿ ಅವಳನ್ನು 56 ದಿನಗಳು ಕೂಡ ಹಾಕಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿ ಅವಳ ಕೈಕಾಲು ಕಟ್ಟಿದಂಥ ಸ್ಥಿತಿನಲ್ಲಿ ಅವಳ ಒಂಥರ ಅದನ್ನು ಮ್ಯುಟಿಲೇಟೆಡ್ ಬಾಡಿ ಅಂತೀವಿ, ಅಂದರೆ ಬಾಡಿ ಎಲ್ಲ ಒಂಥರ ಕೊಳ್ತು ಹೋಗಿರೋ ಅಂಥ ಸ್ಥಿತಿನಲ್ಲಿ ತಂದು ಕಾಡಲ್ಲಿ ಬಿಸಾಕಿದ್ದಾರೆ. ಆ ಬಿಸಾಕಿದಂಥ ಒಂದು ಮೃತದೇಹನ ಅದು ಮೋಕ್ಷ ಪಡೆಯೋ ಅಂಥದ್ದು, ಅದು ಆತ್ಮಹತ್ಯೆ ಅಂತಾರ. ಯಾರು ಆತ್ಮಹತ್ಯೆ ಮಾಡ್ಕೊಂಡು ಕೈಕಾಲು ಕಟ್ಟು ಹಾಕ್ಕೊಂಡಿರ್ತಾರ. ಸೊ ಇಂಥವೆಲ್ಲ ಪ್ರಶ್ನೆಗಳು ಬಹಳಷ್ಟು ನಾವು ಕೇಳೋ ಅಂಥದ್ದಿದೆ. ಹೀಗೆಲ್ಲ ಆದಾಗ ಆತ್ಮಹತ್ಯೆ ಮಾಡೋಕೆ ಮುಂಚೆ ಕೈಕಾಲು ಕಟ್ಟು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಬ ಶಕ್ತಿ ಹೇಗೆ ಬರುತ್ತೆ? ಅಲ್ಲ, ಕೈಕಾಲು ಕಟ್ಟು ಹಾಕಿದವ್ರು ಅಲ್ಲಿ ಬರೋಕ್ಕೆ ಸಾಧ್ಯನಾ ಕಾಡೊಳಗೆ? ಅಥವಾ ಅಲ್ಲಿ ಅದು ಹೆಂಗೆ ಸಾಧ್ಯ? ಇವ್ರು ಹೇಳೋ ಕಥೆಗಳು ಅನ್ನೋದು ಭಾಳ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಆ ಟೈಮಲ್ಲಿ. ನೋಡಿ, ರಾಹುಲ್ ಕುಮಾರ್ ಅಂತ ಅವತ್ತು ಅಡಿಷನಲ್ SP, ಕರೆಕ್ಟ್ ಅದು. ಓಕೆ. ಸೊ ಆಯಿತು. ಇಲ್ಲಿ ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬಂದು, ಅದಕ್ಕೆ ಉಗ್ರಪ್ಪ ಅವರು ಕೇಳಿದ್ರು, ಅಲ್ರಿ ಇಲ್ಲಿ ನೀವು ಸಾವಿರಾರು ಜನ ಬರ್ತಾರೆ ಅಂತೀರಾ, ತಿರುಪತಿನಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಅಲ್ಲಿ ಯಾಕ್ರಿ ಹೋಗಿ ಮೋಕ್ಷ ಪಡೆಯೋದಿಲ್ಲ ಅಂತ. ಆಮೇಲೆ ನಮಗೆ ಇನ್ನೊಂದು ಪ್ರಶ್ನೆ ಹುಟ್ಟಿತು, ಅಲ್ಲಿ ಪಕ್ಕದಲ್ಲೇ ಇಲ್ಲಿ ಘಟ್ಟದ ಕೆಳಗಡೆ ಇಳಿದ್ರೆ ಧರ್ಮಸ್ಥಳ, ಘಟ್ಟದ ಒಂಚೂರು ಮೇಲೆ ಹೋದರೆ ಹೊರನಾಡು ಶೃಂಗೇರಿ ಇದೆ, ಅಲ್ಲಿ ಯಾಕೆ ಹೋಗಿ ಮೋಕ್ಷ ಪಡೆಯೋದಿಲ್ಲ ಜನ? ಅದು ಕೂಡ ಎಲ್ಲ ಧಾರ್ಮಿಕ ಕ್ಷೇತ್ರಗಳೇ, ಪುಣ್ಯಕ್ಷೇತ್ರಗಳೇ, ಇನ್ನೂ ಸುಂದರವಾಗಿದೆ. ಅಲ್ಲಿ ಇಲ್ಲಿಯಾದರೂ ಸೆಕೆ ಇದೆ, ಅಲ್ಲಿ ಸೆಕೆನೂ ಇಲ್ಲ, ತುಂಬ ಪ್ರಶಾಂತವಾಗೇನೇ ಇದೆ. ಯಾಕೆ ಹೀಗೆ ಅಂತೆಲ್ಲ. ಸೊ ಇಲ್ಲಿ ಒಂದು ನಮಗೆ ಕಾಣಿಸಿದ್ದು ಪೊಲೀಸರ ಒಂದು ಕೈವಾಡ ಇದೆ, ಅಥವಾ ಪೊಲೀಸರು ಶಾಮೀಲಾಗಿದ್ದಾರೆ ಕೊಲೆಗಾರರ ಜೊತೆ. ಕೊಲೆಗಾರರು ಯಾರೋ ಏನೋ ನಮಗೂ ಗೊತ್ತಿಲ್ಲ. ಅದು ಪತ್ತೆ ಹಚ್ಚೋ ಕೆಲಸ ಮಾಡಬೇಕಾಗಿದ್ದು ಪೊಲೀಸ್ನವರು, ಪೊಲೀಸ್ ಇಲಾಖೆ ಆ ಕೆಲಸ ಮಾಡಬೇಕಾಗಿದ್ದು. ಬಟ್ ಪೊಲೀಸರೇ ಶಾಮೀಲಾದಾಗ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ನಾವು ನ್ಯಾಯ ಯಾರನ್ನು ಕೇಳಬೇಕಿಲ್ಲಿ? ಸೊ ಹಾಗಾಗಿ ನಮ್ಮ ಸಮಿತಿಯಲ್ಲಿ ಇಂತಹ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ನಡೆದ್ವು. ಪೊಲೀಸ್ನವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಲಾಯಿತು, ಏನಂದರೆ ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ, ಎಷ್ಟು ಬಂದವ್ರದ್ದು ಎಷ್ಟು ಸಾವುಗಳಾಗಿವೆ,
ಸ್ಥಳೀಯರದು ಎಷ್ಟು ಸಾವುಗಳಾಗಿದೆ ನಿಖರವಾಗಿ ಅಂಕಿಅಂಶ ಕೊಡಿ ಅಂತ, ಇದೆಯಾ ನಿಮ್ಮ ಹತ್ರ ಅಂತ. ಅವರು ಬಹಳ ಬಬ ಅಂತಂದರು. ಈ ಸದ್ಯಕ್ಕಿಲ್ಲ ನಮ್ಮ ಹತ್ರ, ನಿಮಗೆ ವಿ ವಿಲ್ ಗಿವ್ ಯು ಲೇಟರ್ ಅಂದರು. ಸ್ವಲ್ಪ ಹೊತ್ತು ಆದಮೇಲೆ ಕೊಡ್ತೀವಿ ಅಂತ. ಆದರೆ ಅವತ್ತು ಲೇಟರ್ ಅಂದವರು ಇವತ್ತಿನವರೆಗೂ ಆ ಅಂಕಿಅಂಶಗಳು ಕೊಟ್ಟಿಲ್ಲ. ಸೊ ಹೊರಗಿನವ್ರು ಎಷ್ಟು ಜನ ಸತ್ತಿದ್ದಾರೆ, ಅಲ್ಲಿ ಲೋಕಲ್ನವ್ರು ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಇನ್ನೂ ಪೊಲೀಸರ ಪ್ರಕಾರ ನಮಗೆ ಮಾಹಿತಿ ಸಿಕ್ಕಿಲ್ಲ. ಆಮೇಲೆ ಅನುಪಾಲನಾ ವರದಿ ಅಂತ ಹೇಳಿ ಸಮಿತಿಯದು ಒಂದು ಇದಿದೆ, ವರದಿ ಇದೆ. ಆ ವರದಿ ಪ್ರಕಾರ ಅವರು ಅನುಪಾಲನಾ ವರದಿ ಕೊಟ್ಟಿಲ್ಲ. ಅಲ್ಲಿ ಅಂದರೆ ಸಮಿತಿಯವರು ಏನೇನು ಪ್ರಶ್ನೆಗಳು ಕೇಳಿದಾರೋ ಅಧ್ಯಕ್ಷರು ಅಥವಾ ಇಡೀ ಸಮಿತಿಯ ಪರವಾಗಿ ಅಧ್ಯಕ್ಷರು, ಅವರು ಏನೂ ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ.